2/1/2020 ಮಧ್ಯಾಹ್ನ ಕಾಂಗ್ರೆಸ್ ಮುಖಂಡರಾದಂತಹ ರಾಜೀವ್ ಗೌಡ್ರು ನಗರಸಭೆ ಪೌರಾಯುಕ್ತರು ಮತ್ತು ನಗರಸಭೆ ವರ್ಕರ್ಸ್ ಬಗ್ಗೆ ಬಹಳ ಅವೇಳನಕಾರಿ ಮತ್ತು ಅವೆಚ್ಚವಾಗಿ ಮಾತಾಡಿರೋದನ್ನ ತಾಲೂಕಿನ ಜಾತ್ಯತೀತ ಜನದ ಎಲ್ಲ ಮುಖಂಡರುಗಳು, ತಾಲೂಕಿನ ಮತದಾರರು ಮತ್ತು ಎನ್ ರವಿಕುಮಾರ್ ಅವರ ಅಭಿಮಾನಿಗಳು ಇದನ್ನ ಖಂಡಿಸ್ತಾ ಇದ್ದಾರೆ. ಇದ್ರ ಪೂರ್ವವಾಗಿ ತಮ್ಮೆಲ್ಲರಿಗೂ ಈ ಒಂದು ಸ್ವಾಗತವನ್ನು ಕೊಡ್ತಾ ಆಯುಕ್ತರ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ, ಕ್ಷೇತ್ರದ ಮತದಾರರ ಬಗ್ಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ್ರು ಏನಿವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದಾರೆ. ಇದನ್ನು ಇಡೀ ಕ್ಷೇತ್ರದ ಜಾತ್ಯತೀತ ಜನತಾದಳದ ಮುಖಂಡರು ಮತ್ತು ಕಾರ್ಯಕರ್ತರು ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಸುಮಾರು 20-30 ವರ್ಷದಿಂದ ಬೇರೆ ಪಕ್ಷದವರು ಆಡಳಿತ ಇದ್ದರೂ ಸಹ ಇದುವರೆಗೂ ಇಂಥ ಅವಾಚ್ಯ ಶಬ್ದಗಳನ್ನು ಒಬ್ಬ ಅಧಿಕಾರಿ ಮೇಲೆ ಮಾತಾಡಿ ಮತ್ತು ಹೇಗೆ ಅಧಿಕಾರಿತ ಶಾಸಕರ ಬಗ್ಗೆ ಹಗುರವಾಗಿ ಮಾತಾಡಿರೋದು ಅಂದರೆ ಇದು ಮೊದಲನೇ ಸಾರಿ. ಯಾಕಂದರೆ ಸುಮಾರು ಹಿಂದೆ ಕಾಂಗ್ರೆಸ್ ಮುಖಂಡರು ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು, JDS ಶಾಸಕರಾಗಿದ್ದರು. ಇದುವರೆಗೂ ಯಾವುದು 30 ವರ್ಷದಿಂದ ಇದುವರೆಗೂ ಇಂಥ ಘಟನೆ ನಡೆದಿಲ್ಲ. ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಏನಿವತ್ತು ಜನ ಕಷ್ಟ ಸುಖಗಳನ್ನ ಅರಿದಿರ, ಅವರ ಒಂದು ಮನೋಭಾವನ ಅರಿದಿರ ಇವತ್ತು ಈ ಕಾರ್ಯಕರ್ತರ ಮೇಲೆ, JDS ಕಾರ್ಯಕರ್ತರು ಮತ್ತು ಶಾಸಕರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ಈ ಥರ ಒಂದು ಪ್ರಯೋಗ ಮಾಡಿರೋದು ಅಂದರೆ, ಅವಾಚ್ಯ ಶಬ್ದಗಳಿಂದ ಪ್ರಯೋಗ ಮಾಡಿರೋದು ಅಂದರೆ ಇದಕ್ಕೆ ನಾವೆಲ್ಲರೂ ಸೇರಿಕೊಂಡು ಖಂಡನೆ ಮಾಡ್ತೀವಿ. ಇದನ್ನು ಇವತ್ತು ನಾವು JDS ಪಕ್ಷದಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಲಾರ್ಜ್ ಮಾಡಿದ್ದೀವಿ. ಯಾಕಂದರೆ ಅಮ್ಮನು ಅಕ್ಕನು ಅಂತ ಶಾಸಕರು ಮಾತಾಡಿರುವಾಗ ಇಡೀ ಕ್ಷೇತ್ರದ ಏನು ಮತದಾರರಿಗೆ ಮತ್ತು ಇವತ್ತು JDS ಪಕ್ಷದ ಮುಖಂಡರಿಗೆ ಆಗ್ತಂಥ ಅವಮಾನ ಅದನ್ನು ಸಹಿಸ್ಕೊಳಕ್ಕಾಗೋದಿಲ್ಲ. ಇದನ್ನು ಪೊಲೀಸರು ಮುಂದಿನ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ. ಇಂಥವ್ರನ್ನ ಈ ಕ್ಷೇತ್ರದಿಂದ ಓಡಿಸೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅವ್ರ ಮನೆ ಕೆಲಸದವ್ರನ್ನು ಕೂಡ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೀನಾಮಾನವಾಗಿ ಮಾತಾಡಿದ್ದಾರೆ. ಖಂಡಿತ ಯಾರೇ ಗೌರ್ಮೆಂಟ್ ಸರ್ಕಾರಿ ನೌಕರರು ಇದ್ರ ಬಗ್ಗೆ ಭಯ ಪಡಬೇಡ್ರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಎಂಥ ಸಂದರ್ಭದಲ್ಲೂ ಕಾನೂನು ಪ್ರಕಾರ ಕೆಲಸ ತಗೋಬೇಕೆ ಹೊರತು ಈ ಅವಾಚ್ಯ ಶಬ್ದಗಳಿಂದ ಯಾವತ್ತೂ ನಾವು ಅಧಿಕಾರಿಗಳಿಂದ ಕೆಲಸ ತಗೊಳಕ್ಕಾಗಲ್ಲ. ಇದನ್ನು ಮನಗಾಣಬೇಕು ರಾಜೇಗೌಡರು. ಅದ್ರ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರು, ವಿರೋಧ ಪಕ್ಷದವರು ಕೂಡ ಒಂದು ಮಾತು ಕೂಡ ಮಾತಾಡಿದೆ, ಒಂದು ಒಳ್ಳೆ ಕೆಲಸ ಆಗ್ತಾಯಿದೆಪ್ಪ, ತಾಲೂಕು ಚೆನ್ನಾಗಿದೆ ಅಂತ ಮಾತನಾಡೋಂಥ ಟೈಮಲ್ಲಿ ಇವರು ಭಾಳ ಆ ಶಬ್ದಗಳು ಕೇಳಿದ್ರೇ, ಯಾಕಂದರೆ ಅವ್ರ ಬಾಯಲ್ಲಿ ಆ ಶಬ್ದ ಬರಬಾರ್ದು. ಕಾರಣ ಏನಂದರೆ ಅವರು ಒಬ್ಬ ಜನಪ್ರತಿನಿಧಿ, ಜನಗಳ ಮಧ್ಯೆ ನಿಂತು ತಾಲೂಕಲ್ಲಿ ಎಲ್ಲ ಪ್ರಜೆಗಳ ಹತ್ರ ಹೋಗಿ ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥ ಜನ ಬಾಯಲ್ಲಿ ಅದು ಬರಬಾರ್ದು. ಖಂಡಿತವಾಗಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಮುನಿಯಪ್ಪನವ್ರು ಹೇಳ್ದಂಗೆ 16,000 ಜನ ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕಾಗ್ತದ. ಆಮೇಲೆ ಈಗೇನಾಗಿದೆ ಇದಕ್ಕೆ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಲೇಬೇಕು. ಆ ಕಾನೂನು ರೀತಿ ಕ್ರಮ ಏನಾದರೂ ಜರುಗಿಲ್ಲ ಅಂತಂದಾಗ ನಾವು ಅದನ್ನು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮುಖೇನ ಅವರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಯಾವತ್ತೂ ನಾಲ್ಗೆ ಚೆನ್ನಾಗಿಟ್ಕೋಬೇಕು. ಅವರು ಕೂಡ ಸಮಾಜದಲ್ಲಿ ಜನಗಳ ಜೊತೆ ಇರಬೇಕು ಅಂದಾಗ ಬಾಯಿ ಭಾಳ ಶುದ್ಧವಾಗಿ ಇಟ್ಕೊಬೇಕು ಅಂತ ಅವ್ರಿಗೆ ಒಂದು ಬುದ್ಧಿ ಮಾತು ಹೇಳ್ತಾ ಅವರ ಮಾಡಿರ್ತಕ್ಕಂಥ ಕೆಲಸನ ಖಂಡಿಸ್ತಾ ಇದ್ದೀನಿ. ಮಾನ್ಯ ಕಾಂಗ್ರೆಸ್ ನಾಯಕರಾದಂತಹ ರಾಜೀವ್ ಗೌಡ್ರು ಒಂದು ಫ್ಲೆಕ್ಸಿ ವಿಷಯದಲ್ಲಿ ನಮ್ಮ ನಗರಸಭೆಯ ಪೌರಾಯುಕ್ತರನ್ನ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಫ್ಲೆಕ್ಸಿ ಯಾಕೆ ತಗ್ಸಿದ್ದೀರಿ ಅಂತಂದ್ಬಿಟ್ಟು ಕ್ವಶನ್ ಮಾಡಿದ್ದಾರೆ. ಅದು ರೋಡ್ಗೆ, ಕೋಟೆ ಸರ್ಕಲ್ ಅಲ್ಲಿ ರೋಡ್ಗೆ ಅಡ್ಡಲಾಗಿ ಇಟ್ಟಿದ್ದಾರೆ ಸರ್. 2-3 ಸಾರಿ ಅಲ್ಲಿ ಗಾಡಿಗೆ ಹೊಡ್ಕೊಂಡು ಅಲ್ಲಿ ಅಪಘಾತ ಆಗಿದೆ.
ಅದರಿಂದ ಪಬ್ಲಿಕ್ ಏನ್ ಕಂಪ್ಲೇಂಟ್ ಮಾಡಿದ್ದಾರೆ ಅದರ ಮುಖಾಂತರ ನಾವು ಆ ಬ್ಯಾನರ್ ತಂದು ಇಲ್ಲಿ ಆಫೀಸಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅಮ್ಮ. ಆದ್ರೆ ಅವರ ವರ್ಷನ್ ಹೆಂಗಿದೆ ಅಂತಂದ್ರೆ ಅವರ ನಾಯಕತ್ವದ ಗುಣಗಳೂ ಇಲ್ಲ, ಒಂದು ಸಂಸ್ಕಾರನೂ ಗೊತ್ತಿಲ್ಲ ಆತನಿಗೆ. ಆತನಿಗೆ ಅವ್ರ ತಂದೆ ತಾಯಿ ಸಂಸ್ಕಾರನೂ ಕಲಿಸಿಲ್ಲ ಆತನು. ಆ ರೀತಿಯಾದಂತ ವರ್ತನೆ ಮಾಡಿ ಆ ಮಹಿಳಾ ಒಬ್ಬ ಅಧಿಕಾರಿನ ಏಕವಚನದಲ್ಲಿ ಅನ್ಪಾರ್ಲಿಮೆಂಟರಿ ವರ್ಡ್ ಮತ್ತು ಪೌರ ಕಾರ್ಮಿಕರನ್ನ ಒಳಗೊಂಡಂತೆ ಏಕಾಏಕಿ ದೌರ್ಜನ್ಯವಾಗಿ ಒಬ್ಬ ಹಿಟ್ಲರ್ ಪ್ರವೃತ್ತಿಯಾಗಿ ಮಾತಾಡಿದ್ದಾರೆ. ಈ ವಿಷಯದ ಬಗ್ಗೆ ಆ ಅಧಿಕಾರಿ ಮತ್ತು ಇವ್ರ ಮಧ್ಯೆ ಏನು ಆ ಕಾನ್ವರ್ಸೇಷನ್ ಏನ್ ನಡೀತಾ ಇತ್ತು ಅದ್ರ ಮಧ್ಯೆ ಶಾಸಕರನ್ನ ತಂದಿದ್ದಾರೆ ರಾಜೀವ್ ಗೌಡ್ರು. ಏನು ಅಂತಂದ್ರೆ ಆ ಸೋಳೆ ಮಗ ನಮ್ಮನ್ನ ಅಂತ ಅಂದ್ಬಿಟ್ಟು ಈಗ ಏಕವಚನದಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಇದು ಒಬ್ಬ ನಾಯಕತ್ವದ ಒಂದು ಗುರುಗಳು ಹಿಂದೆ ಅಂತಹ ಒಬ್ಬ ಸಂಸ್ಕಾರ ಇದ್ದಂತಹ ಅವಿದ್ಯಾವಂತ ಅವನು ರಾಜೀವ್ ಗೌಡ. ಇದು ಎಲ್ಲಾ ಇಡೀ ರಾಜ್ಯದ ಒಂದು ನ್ಯೂಸ್ ಆಗಿದೆ. ಇವತ್ತು ಪೌರ ಕಾರ್ಮಿಕರು ಇವತ್ತು ಅದರ ವಿರೋಧವಾಗಿ ಮೆರವಣಿಗೆ ಮಾಡಿದ್ದಾರೆ ಮತ್ತು ಆ ಪೌರಾಯುಕ್ತೆ ಅವರು ಸಹ ಇವತ್ತು ಕಂಪ್ಲೇಂಟ್